ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಹೊಸ ಸುದ್ದಿಯೊಂದಿಗೆ ಮೋದಿಯವರ ಸೈಪ್ರಸ್ ಭೇಟಿಯಿಂದ ಟರ್ಕಿಯ ತಲ್ಲಣ ಏನಪ್ಪ ಇದು ಅಂತಂದರೆ, ಯಾವುದಿದು ಸೈಪ್ರಸ್ ಅನ್ನೋಂಥ ದೇಶ ಅಂತ ನೋಡೋದಾದರೆ, ಸೈಪ್ರಸ್ ಅನ್ನೋಂಥದ್ದು ಒಂದು ಟರ್ಕಿಯ ಪಕ್ಕದಲ್ಲಿರುವಂಥ ಒಂದು ಸಣ್ಣ ದೇಶ. ಆಪರೇಷನ್ ಸಿಂಧೂರ್ ಆದ ನಂತರ, ಆಪರೇಷನ್ ಸಿಂಧೂರ್ ಏನಿದೆಯಲ್ಲ ಇದು ಫಿನಿಶ್ ಆದ ನಂತರ ಭಾರತದ ಒಂದು ರಾಜತಾಂತ್ರಿಕವಾಗಿ ಮೊದಲನೇ ಭೇಟಿ ನಾವು ಸೈಪ್ರಸ್ಗೆ ನೀಡಿದ್ದೀವಿ. ಅದು ಒಂದು G7 ಏನು ಶೃಂಗಸಭೆ ಇತ್ತಲ್ಲ ಅದರ ನಂತರ. ಇದು ಯಾಕಪ್ಪ ಇದು ಬಹಳ ಇಂಪಾರ್ಟೆಂಟ್ ಅಂತ ಅನ್ನೋದಾದರೆ, ಇಲ್ಲಿ ಟರ್ಕಿ ಮತ್ತು ಪಾಕಿಸ್ತಾನದ ಅತಿ ಹತ್ತಿರದ ಸಂಬಂಧಗಳು ಏನು ಜಾಸ್ತಿ ಆಗ್ತಿದೆಯಲ್ಲ ಇದರ ವಿರುದ್ಧವಾಗಿ ಭಾರತ ತೆಗೆದುಕೊಂಡಂಥ ಕ್ರಮ ಅಂತಲೇ ಇದು ಹೇಳ್ಬೋದು. ಇನ್ನು ಇದು ಯಾಕಿದು ಇಷ್ಟು ಪ್ರಭಾವಿ ಅಥವಾ ಮುಖ್ಯ ಅಂತ ಅನ್ನೋದಾದರೆ, ಇನ್ನು ಭಾರತದ ಬಗ್ಗೆ ನೋಡಿದ್ರೆ ಸ್ನೇಹಿತರೆ, ಇವರು ಯಾವ ರೀತಿ ವ್ಯಕ್ತಿಗಳು ಅಂದರೆ ಸೈಪ್ರಸ್ ದೇಶದವರು ಅಂದರೆ 1960ರಿಂದಲೂ ಭಾರತ ಮತ್ತು ಸೈಪ್ರಸ್ನ ಮಧ್ಯೆ ಬಹಳ ಉತ್ತಮವಾದ ಸಂಬಂಧ ಇದೆ. ಯಾಕೆಂದರೆ ಎರಡೂ ದೇಶಗಳು ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆದಂಥವು. ಆ ನಂತರದಲ್ಲಿ ಏನಾಗುತ್ತೆ ಅಂತಂದರೆ, ಅದು 62ರಿಂದನೇ ಅದಕ್ಕೆ ಏನಾಗ್ತಾ ಹೋಗುತ್ತೆ, ಭಾರತ ಒಂದು ದೇಶ ಅನ್ನೋಂಥ ಮಾನ್ಯತೆಯನ್ನು ಕೊಡ್ತಾ ಹೋಗುತ್ತೆ. ಇನ್ನು ಈ ದೇಶದಲ್ಲಿ ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಯುನೈಟೆಡ್ ನೇಷನ್ಸಿಂದ ಏನಿರುತ್ತೆ ಅಂದರೆ ಒಂದು ಪೀಸ್ ಕೀಪಿಂಗ್ ಫೋರ್ಸ್ ಅಂತ ಇರ್ತವೆ. ಅಂದರೆ ಪ್ರಪಂಚದಲ್ಲಿ ಎಲ್ಲೇ ಏನೇ ಆದರೂ ಕೂಡ ಅಲ್ಲಿ ಒಂದು ಶಾಂತಿಯನ್ನು ಕಾಪಾಡೋದಕ್ಕೋಸ್ಕರ ಅಲ್ಲಿ ಸೈನಿಕರು ಹೋಗ್ತಾರೆ. ಅದರಲ್ಲಿ ಭಾರತದ ಸೈನಿಕರ ಪ್ರಮಾಣವೇ ಹೆಚ್ಚು. ಅದರಲ್ಲಿ ನಮ್ಮ ತಿಮ್ಮಯ್ಯ ಎನ್ನುವಂತಹ ಅಮೋಘವಾದಂಥ ವ್ಯಕ್ತಿ, ಜನರಲ್ ತಿಮ್ಮಯ್ಯನವರು ಒಂದು ಒಳ್ಳೆಯ ಸೇವೆಯನ್ನು ಸಲ್ಲಿಸಿ ಅಲ್ಲೇ ವೀರ ಮರಣವನ್ನು ಹೊಂದಿರ್ತಾರೆ, ಅಲ್ಲೇ ದೈವಾಧೀನರಾಗಿರ್ತಾರೆ. ಅದರ ನೆನಪಿಗೋಸ್ಕರ ಅವರು ಅಲ್ಲಿ ಅವರ ಹೆಸರಿಗೆ ಒಂದು ರೋಡನ್ನು, ರೋಡ್ಗೆ ಅವರ ಹೆಸರನ್ನ ಒಂದು ಇಟ್ಟಿದೆ. ಅಷ್ಟೇ ಅಲ್ಲದೆ ಸ್ಟ್ಯಾಂಪನ್ನು ಕೂಡ ಅವರು ಆ ಒಂದು ಸಮಯದಲ್ಲಿ ಪ್ರಿಂಟನ್ನು ಮಾಡಿರ್ತಾರೆ. ಅಂತಹ ಒಂದು ಭಾರತದ ಬಗ್ಗೆ ಒಂದು ಒಳ್ಳೆಯಂಥ ಭಾವನೆಯನ್ನು ಹೊಂದಿರುವಂಥ ದೇಶ ಇದಾಗಿದೆ. ಇನ್ನು 60ರಿಂದನೇ ಇದು ಏನಿದೆ ಒಳ್ಳೆಯ ಸಂಬಂಧವನ್ನು ಹೊಂದಿದೆ. ಒಳ್ಳೆಯ ಒಂದು ಸಂಬಂಧವನ್ನು ಇದು ಮೇಂಟೈನ್ ಮಾಡ್ತಾ ಬರ್ತಾ ಇದೆ. ಭಾರತಕ್ಕೆ ಮಿತ್ರ ರಾಷ್ಟ್ರವಾಗಿ ಇದೆ ಇದು. ಇನ್ನು ಇಲ್ಲಿ ಯಾಕಪ್ಪ ಟರ್ಕಿಗೆ ಇದು ಯಾಕೆ ಶತ್ರು ಆಯಿತು ಅಂತ ಅನ್ನೋದಾದರೆ ಸ್ನೇಹಿತರೆ, ಅದಕ್ಕೆ ನೀವು ಏನು ಮಾಡಬೇಕು, ಅದರ ಮ್ಯಾಪನ್ನು ನೋಡಬೇಕಾಗತ್ತೆ. ಇಲ್ಲಿದೆ ನೋಡಿ, ಇದು ಭಾರತ. ನೀವು ನೋಡ್ತಿರೋ ಹಾಗೆ ಇಲ್ಲಿ ಸೈಪ್ರಸ್ ದೇಶವನ್ನು ನೀವು ಇಲ್ಲಿ ಕಾಣ್ಬೋದು, ಟರ್ಕಿನ ಕಾಣ್ಬೋದು. ಈ ಟರ್ಕಿ ಏನು ಮಾಡುತ್ತೆ, ಬ್ರಿಟಿಷರಿಂದ ಸೈಪ್ರಸ್ಸು ಹೊರಗೆ ಬಂದ ಕೂಡಲೇ ಏನು ಮಾಡುತ್ತೆ ಅಂದರೆ, ಅದು ಆ್ಯಕ್ಚುಲಿ ಬ್ರಿಟಿಷ್ನವರು ಆಟೋಮನ್ ಟರ್ಕರಿಂದ ಅದನ್ನು ವಾಪಸ್ ಪಡ್ಕೊಂಡಿರ್ತಾರೆ, ಅಂದರೆ ಗೆದ್ದಿರ್ತಾರೆ. ಇಲ್ಲಿ ಒಂದಷ್ಟು ಭಾಗ ಮುಸ್ಲಿಂ ಜನಸಂಖ್ಯೆ ಇರುತ್ತೆ, ಒಂದಷ್ಟು ಭಾಗ ಕ್ರಿಶ್ಚಿಯನ್ ಜನಸಂಖ್ಯೆ ಇರುತ್ತೆ. ಎರಡೂ ಒಂದೇ ದ್ವೀಪ. ಇದು ಒಂದೇ ದ್ವೀಪವನ್ನು ಏನು ಮಾಡ್ತಾ ಹೋಗುತ್ತೆ, ಸಣ್ಣದಾದಂಥ ದ್ವೀಪ ಆಗಿರೋದ್ರಿಂದ ಅಲ್ಲಿ ಟರ್ಕಿ ಪ್ರಭಾವಿತವಾದಂತಹ ಏನು ಆರ್ಮಿ ಫೋರ್ಸ್ ಇರುತ್ತಲ್ಲ ಅದು ಗೆಲ್ಲೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಲ್ಲಿ ಈಗ ಆ್ಯಕ್ಚುಲಿ ಎರಡು ಸಣ್ಣದಾದಂಥ ಒಂದೇ ಒಂದು ದೇಶ ಒಂದು ಆ ದ್ವೀಪವನ್ನು ಇವತ್ತು ಎರಡಾಗಿ ವಿಂಗಡಣೆ ಮಾಡಿ ಅಲ್ಲಿ ಟರ್ಕಿಯ ಫೋರ್ಸ್ಗಳು ಇನ್ನೂ ನೆಲೆಸಿದ್ದಾವೆ. ಸೊ ನನ್ನ ಒಂದು ದೇಶದ ಸ್ವಾಯತ್ತತೆಗೆ ಇದು ಧಕ್ಕೆ ಅಂತಂದದ್ದು ಮೊದಲಿನಿಂದನೂ ಅದು ಏನು ಮಾಡ್ತಾ ಇದೆ, ವಿರೋಧ ಮಾಡ್ತಾ ಇದೆ. ಅದಕ್ಕೆ ನಮ್ಮ ಭಾರತ ಕೂಡ ಅದಕ್ಕೆ ಇದು ಒಂದೇ ಒಂದು ದೇಶ, ಇದು ಎರಡು ದೇಶ ಅಲ್ಲ, ಎರಡು ದೇಶ, ಅದು ಟರ್ಕಿಯ ಒಂದು ದುಷ್ಟತನದ ಪರಮಾವಧಿ ಅಂತಲೇ ಹೇಳ್ತಾ ಬರ್ತಾ ಇದೆ. ಹಾಗಾಗಿ ಈ ಟರ್ಕಿಯ ಆಕ್ರಮಣಶೀಲ ನೀತಿ ನೀವೆಲ್ಲ ನೋಡಿರ್ಬೋದು. ನಾನು ಒಂದು ಹಳೆಯ ವಿಡಿಯೋ ಅಜರ್ಬೈಜಾನ್ ಮತ್ತು ಅರ್ಮೇನಿಯಾದ ಬಗ್ಗೆ ನಾನು ಮಾಡಿದ್ದೆ. ಇವನ್ನೆಲ್ಲ ಮಾಡೋದರ ಉದ್ದೇಶ ಏನಪ್ಪ ಅಂತಂದರೆ, ನಿಜವಾಗಿಯೂ ಭಾರತ ತನ್ನ ಸಾಫ್ಟ್ ಪವರನ್ನು ಜಾಸ್ತಿ ಮಾಡ್ಕೊಂಡಿದೆ. ಎಲ್ಲೇ ಹೋದರೂ ಭಾರತಕ್ಕೆ ಒಂದು ಬೆಲೆ ಇದೆ. ಹಾಗೆಯೇ ಈಗ ಟರ್ಕಿ ಮುಕ್ತವಾಗಿ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಫಸ್ಟ್ ಬಾರಿಗೆ ಅಲ್ಲಿ ಭೂಕಂಪ ಆದಾಗ ಭಾರತದ ಫೋರ್ಸ್ಗಳು ಫಸ್ಟಿಗೆ ಅಲ್ಲಿ ಮೆಡಿಷನನ್ನು ತಗೊಂಡು ಹೋಗಿರ್ತವೆ, ಮೆಡಿಷನ್ಗಳನ್ನು. ಬಟ್ ಅವು ಯಾವುದ್ರ ಕಲ್ಪನೆ ಇಲ್ದಂಗೆ ಟೆರರಿಸಮ್ನ ವಿರುದ್ಧ ನಮ್ಮ ಭಾರತದ ಹೋರಾಟ ಇತ್ತು, ಪಾಕಿಸ್ತಾನದ ವಿರುದ್ಧ ಹೋರಾಟ ಅಲ್ಲ ಅದು. ಆದರೆ ಅದಕ್ಕೆ ಸಪೋರ್ಟನ್ನು ಮಾಡ್ಬೋದಿತ್ತು. ಅದು ಯಾವಾಗ ಅದಕ್ಕೆ ವಿರುದ್ಧ ಆಯಿತು, ಟರ್ಕಿ ಮತ್ತು ಚೀನಾದ ಒಂದು ಲೆಕ್ಕಾಚಾರ ಭಾಳ ಹತ್ರ ಇದೆ ಸ್ನೇಹಿತರೆ. ಅವ್ರದ್ದು ಟೈಸ್ಗಳು ತುಂಬ ಸ್ಟ್ರಾಂಗ್ ಇದ್ದಾವೆ. ಅವರು ತಮ್ಮ ನಾವಿಕ ಶಕ್ತಿಯನ್ನು ತೋರಿಸ್ತಾರೆ. ಈಗ ಸೈಪ್ರಸ್ ಒಂದು ಸಣ್ಣ ದೇಶ ಆಗಿದ್ದು ಕೂಡ ಭಾರತ ಏನಾದರೂ ಇವರಿಗೆ ಬ್ರಹ್ಮೋಸ್ ಮಿಸೈಲ್ಗಳನ್ನು ಕೊಟ್ಬಿಡ್ತು ಅಂತ ಅನ್ಕೊಳ್ಳಿ, ಆವಾಗ ಏನಾಗುತ್ತೆ, ಈ ಕಡೆಯಿಂದ ನೀವು ನೋಡ್ಬೋದು ಅರ್ಮೇನಿಯಾ ಇದೆ, ಈ ಕಡೆಯಿಂದ ನೀವು ನೋಡಿದ್ರೆ ಸೈಪ್ರಸ್ ಇದೆ. ಸ್ನೇಹಿತರೆ, ಶತ್ರುವಿನ ಶತ್ರು ಮಿತ್ರ ಆಗ್ತಾನೆ ಅನ್ನೋಂಥದ್ದನ್ನು ಭಾರತ ಯಾವತ್ತೂ ಲೆಕ್ಕ ಹಾಕಿದೆ. ಆದರೆ ವಸುದೈವ ಕುಟುಂಬಕಂ ಅನ್ನೋ ಕಾನ್ಸೆಪ್ಟಲ್ಲೇ ನಾವಿದ್ದೀವಿ. ಅದಕ್ಕೋಸ್ಕರ ನಾವು ಸೈಪ್ರಸ್ಸಿಗೆ ನಾವು ಬಹಳಷ್ಟು ಹೆಲ್ಪನ್ನು ನಾವು ಮಾಡಿದ್ದೀವಿ. ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂದರೆ, ಸೈಪ್ರಸ್ ಮತ್ತು ಭಾರತದ ಒಪ್ಪಂದದಲ್ಲಿ ನೋಡಿರಿ, $94 ಮಿಲಿಯನ್ ವ್ಯಾಪಾರವನ್ನು ಅವರು ನಮ್ಮಿಂದ ಆಮದನ ಮಾಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಅವರು ನಮಗೆ $42 ಮಿಲಿಯನ್
US$ ವಸ್ತುಗಳನ್ನು ನಮಗೆ ರಫ್ತು ಮಾಡಿದ್ದಾರೆ. ಅಂದರೆ ಅವರ ಮಧ್ಯೆ ಒಂದು ಕೊಡೋದು ತಗೊಳ್ಳೋದು ಎರಡೂ ಕೂಡ ಒಂದು ಹೆಚ್ಚೆಚ್ಚಿಗೆ ಅರ್ಧ ಭಾಗ ಸಮನಾಗೇ ಇದೆ. ಅಲ್ಲಿ ಏನಾಗ್ತಾ ಹೋಗುತ್ತೆ, ನಾವು ಕೂಡ ಅವರಿಗೆ ಬೆಳವಣಿಗೆಗೆ ಅವಕಾಶವನ್ನು ಕೊಡ್ತಾ ಇದ್ದೀವಿ. ಭಾರತದ ಕಂಪ್ನಿಗಳು ಅಲ್ಲಿಗೆ ಹೂಡಿಕೆ ಮಾಡೋದಕ್ಕೆ ಅವಕಾಶ ಇದೆ. ಆದರೆ ಇನ್ನೊಂದು ವಿಚಾರ ಏನಂದರೆ ಸ್ನೇಹಿತರೆ, ಪ್ರಪಂಚದ ಮಟ್ಟದಲ್ಲಿ ನೋಡೋದಾದರೆ 8 ಮತ್ತು 9ನೇ ಸ್ಥಾನದಲ್ಲಿ ಇದು ಬರುತ್ತೆ. ಅಂದರೆ ಯಾವುದರಲ್ಲಿ ಅಂದರೆ ಭಾರತದಲ್ಲಿ ಹೂಡಿಕೆ ಮಾಡಿದಂಥ ಅತಿ ಹೆಚ್ಚಿನ ಹೂಡಿಕೆಯನ್ನು ಮಾಡಿದಂಥ ದೇಶಗಳ ಪಟ್ಟಿಯಲ್ಲಿ ಇದು ಬರ್ತಾ ಹೋಗುತ್ತೆ. ಸೊ ಅಷ್ಟೇ ಅಲ್ಲ, ಇಲ್ಲಿ ಈ ದೇಶದಲ್ಲಿ 11,000 ಭಾರತೀಯರು ವಾಸವಾಗಿದ್ದಾರೆ. ನಾವು ದೀಪಾವಳಿನ ಇಲ್ಲಿ ಆಚರಣೆ ಮಾಡಿದರೆ ಅಲ್ಲೂ ಕೂಡ ದೀಪಾವಳಿನ ಆಚರಣೆ ಮಾಡ್ತಾರೆ. ಅಂದರೆ ಅವ್ರದ್ದು ಒಂದು ಕಲ್ಚರಲ್ಲಿ ಎಷ್ಟು ಎಲ್ಲರನ್ನು ಸಪೋರ್ಟಿವ್ ಆಗಿ ತಗೊಂಡು ಹೋಗ್ತಾರೆ ಅನ್ನೋಂಥದ್ದು. ಇನ್ನು ಚೀನಾದ ಪ್ರಭಾವ ಗೊತ್ತಿದೆ ನಿಮಗೆ. ಚೀನಾ ಮತ್ತು ಟರ್ಕಿ ತುಂಬ ಆತ್ಮೀಯರು, ತುಂಬ ಹತ್ತಿರದವರು. ಸೊ ಅವರ ಒಂದು ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಏನಿದೆಯಲ್ಲ, ಅದಕ್ಕೆ ವಿರುದ್ಧವಾಗಿ ಏನಾದರೂ ಒಂದು ತಂತ್ರವನ್ನು ನಾವು ಹೂಡಲೇಬೇಕು. ಭಾರತ ತನ್ನ ಶಕ್ತಿಯನ್ನು ಜಾಸ್ತಿ ಮಾಡ್ಕೊಳ್ಳೇಬೇಕು. ಅದಕ್ಕೋಸ್ಕರ ಏನು ಮಾಡ್ತಾ ಇದೆ ಅಂದರೆ, ಭಾರತ ತನ್ನ ಸಾಫ್ಟ್ ಪವರ್ನ ಜಾಸ್ತಿ ಮಾಡ್ಕೊಳ್ತಾ, ಯಾರು ತನ್ನ ಏನು ಈ ನಮ್ಮ ಭಾರತಕ್ಕೆ ಪರವಾದಂಥ ದೇಶಗಳಿದ್ದಾವೆ ಅವುಗಳಿಗೆ ತಂತ್ರಜ್ಞಾನ ಕೊಡ್ತಾ ಇದ್ದೀವಿ, ನೌಕಾ ಭದ್ರತೆ ಎಲ್ಲ ಕ್ಷೇತ್ರದಲ್ಲಿ ಬಹಳ. ಇದು ಯಾಕೆ ಅಂದರೆ ಸ್ನೇಹಿತರೆ, ಇದು ತಂತ್ರಜ್ಞಾನ ಮತ್ತು ನೌಕಾ ಭದ್ರತೆ ಕ್ಷೇತ್ರದಲ್ಲಿ ಸೈಪ್ರಸ್ ಮಹತ್ವ ಭಾಳ ಇದೆ. ಯಾಕೆಂದರೆ ನಾವು ಅವ್ರಿಗೆ ಕೊಡ್ತೀವಿ ಅನ್ನೋದಕ್ಕಿಂತ ಅವರೇ ನಮಗೆ ರಫ್ತನ್ನು ಮಾಡೋ ಸ್ಟೆಬಿಲಿಟಿಯನ್ನು ತುಂಬ ವಿಚಾರಗಳಲ್ಲಿ ಅವ್ರು ಹೊಂದಿದ್ದಾರೆ. ಅವರು ಅಂದರೆ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಇರೋಂಥ ಕಂಟ್ರಿನೂ ಕೂಡ ಹೌದು. ಇನ್ನು ಭಾರತದ ಒಂದು ಮೋದಿಯವರು ಅವರಿಗೆ ಒಂದು ಗಿಫ್ಟನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ನಿಮಗೊಂದು ಖುಷಿ ವಿಚಾರ ಏನಂದರೆ, ಅಲ್ಲಿನ ಒಂದು ಎಲೆಕ್ಟೆಡ್ ಮೆಂಬರು ಭಾರತದ ಮೋದಿಯವರ ಕಾಲಿಗೆ ನಮನವನ್ನು ಸಲ್ಲಿಸ್ತಾರೆ. ಅಂದರೆ ಹಿರಿಯರಿಗೆ ಗೌರವವನ್ನು ಕೊಡೋಂಥದ್ದು. ಅಂದರೆ ಅವರ ಕಲ್ಚರನ್ನು ಹೇಳುತ್ತೆ ಸ್ನೇಹಿತರೆ, ಎಷ್ಟು ಕಲ್ಚರ್ಡ್ ನೇಚರ್ ಅಂತಂದು. ಈ ರೀತಿಯಾದಂಥ ಒಂದು ಒಳ್ಳೆಯ ದೇಶ ಅದಾಗಿದೆ ಅಂತಲೇ ಹೇಳ್ಬೋದು. ಭಾರತ ಮುಂದಿನ ದಿನಗಳಲ್ಲಿ ಈ ರೀತಿ ತನ್ನ ಸೈಪ್ರಸ್ ಭೇಟಿ ರಾಜತಾಂತ್ರಿಕ ಜಾಣ್ಮೆಯ ಪರಮಾವಧಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಸ್ನೇಹಿತರೆ, ಮಿಡಲ್ ಈಸ್ಟಲ್ಲಿ ನಮಗೆ ಸರಿಯಾದಂಥ ಅಲೈಗಳು ಇಲ್ಲ ಕಂಟ್ರೋಲ್ ಮಾಡೋದಕ್ಕೋಸ್ಕರ. ನಾವೇನಾದರೂ ಮಿಡಲ್ ಈಸ್ಟಲ್ಲಿ ನಮ್ಮ ಪ್ರಭಾವ ಅಂದರೆ ನಾವು ಹೋಗಿ ಅಲ್ಲಿ ಆಳ್ವಿಕೆ ಮಾಡ್ತೀವಿ ಅಂತ ಅಲ್ಲ. ಬಟ್ ಈಗ ನೀವು ನೋಡಿರ್ಬೋದು, ಅಮೇರಿಕದ ಜೊತೆಗೆ ನಮಗೆ ಇದು ಆಯಿತು, ಯಾವುದು ಈ ಏನು ನ್ಯೂಕ್ಲಿಯರ್ ಏನು ನಮಗೆ ಎನ್ರಿಚ್ಡ್ ಯುರೇನಿಯಂ ಸಿಗುತ್ತಲ್ಲ, ಅದಕ್ಕೆ ನಾವು ಒಂದು ಹೋಮ್ ಪರ್ಪಸ್ಸಿಗೆ ಅಂದರೆ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಇಂಥದ್ದು ಒಳ್ಳೆಯ ಉದ್ದೇಶಕ್ಕೆ ನೀವು ಬಳಸ್ತೀರಿ, ನಾವು ಕೊಡ್ತೀವಿ ಅನ್ನೋಂಥ ಉದ್ದೇಶದಿಂದ ಒಪ್ಪಂದ ಆಯಿತು. ಆ ಒಪ್ಪಂದಕ್ಕೆ ನಿಜವಾಗ್ಲೂ ಸಪೋರ್ಟನ್ನು ಮಾಡಿ ಪ್ರಭಾವ ಬೀರಿದಂಥ ದೇಶಗಳಲ್ಲಿ ಸೈಪ್ರಸ್ ಕೂಡ ಒಂದು. ಆಮೇಲೆ ನಮಗೆ ಪರ್ಮನೆಂಟ್ ವಿಶ್ವಸಂಸ್ಥೆಯಲ್ಲಿ ಪರ್ಮನೆಂಟ್ ಸ್ಥಾನ ಕೊಡಬೇಕು ಅಂತ ನಾವು ಹೇಳ್ತೀವಿ. ಆ ಪರ್ಮನೆಂಟ್ ಸ್ಥಾನ ಕೊಡ್ರಿ ಅಂತ ಹೇಳಿದಾಗ ಅದು ಬೇಷರತ್ತಾಗಿ ನಮಗೆ ಸಪೋರ್ಟ್ ಮಾಡೋಂಥ ದೇಶಗಳಲ್ಲಿ ಸೈಪ್ರಸ್ ಕೂಡ ಒಂದು. ಈ ರೀತಿಯಾಗಿ ಸ್ನೇಹಿತರೆ, ಸೈಪ್ರಸ್ ಅನ್ನೋಂಥದ್ದು ಒಂದು ಅದ್ಭುತ ದೇಶ. ಮೋದಿಯವರ ರಾಜತಾಂತ್ರಿಕತೆಯ ಒಂದು ಪರಮಾವಧಿ. ಆ ದೇಶದ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡನ್ನು ನಮ್ಮ ದೇಶದವರಿಗೆ ಅಂದರೆ ನಮ್ಮ ಮೋದಿಜಿಯವರಿಗೆ ಕೊಟ್ಟು ಅಷ್ಟೇ ಅಲ್ಲ, ಅವರು ಆ ಒಂದು ದೇಶದ ಮೊದಲನೇ ಪ್ರಧಾನಿಯ ನೆನಪಿನಲ್ಲಿ ನಾವೇನು ಮಾಡಿದ್ದೀವಿ, ನಮ್ಮ ರಾಯಭಾರಿ ಕಚೇರಿ ಏನು ದೆಹಲಿಯಲ್ಲಿ ಇದೆಯಲ್ಲ, ಅಲ್ಲಿ ದೆಹಲಿಯಲ್ಲಿರೋಂಥ ಹತ್ತಿರದ ಕಚೇರಿಗೆ ಆ ವ್ಯಕ್ತಿಯ ಹೆಸರನ್ನು ನಾವು ಅಲ್ಲಿ ರೋಡಿಗೆ ಇಟ್ಟಿದ್ದೀವಿ. ಅಂದರೆ ಇಬ್ಬರು ದೇಶದ ನಡುವೆ ಒಂದು ಒಳ್ಳೆಯ ಬಾಂಧವ್ಯ ಇದೆ ಅಂತಲೇ ಹೇಳ್ಬೋದು. ಈ ಬಾಂಧವ್ಯ ಹಾಗೆ ಮುಂದುವರಿಲಿ. ಟರ್ಕಿಗೆ ಇದೇ ರೀತಿಯಾದಂಥ ಕೌಂಟರ್ನ ಕೊಡ್ತಾ ಹೋಗಲಿ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಈ ಚಾನಲ್ಗೆ ಸಬ್ಸ್ಕ್ರೈಬನ್ನು ಆಗೋದನ್ನು ಮರಿಬೇಡಿ ಸ್ನೇಹಿತರೆ. ಮತ್ತೊಂದು ವಿಡಿಯೋಯಿಂದ ನಿಮ್ಮೊಂದಿಗೆ ಬರ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.